ಈ ಆಂಬುಲೆನ್ಸ್ ಓನರ್ ಯಾರಿದಾನೆ ಅವ್ನು ಬರ್ಬೇಕು ಸರ್. ಇಲ್ಲಿ ಇದು ಏನಂದ್ರೆ ನಮ್ಮ ಗೌರ್ಮೆಂಟ್ ಅವರು ಇದು ಘಟನೆ ಆಗಿರೋದಕ್ಕೆ ಇದಕ್ಕೆ ಸೀರಿಯಸ್ ಆಗಿ ತಗೊಳ್ಬೇಕು ಸರ್. ಇದು ಪ್ರೈವೇಟ್ ಇರಲಿ ಗೌರ್ಮೆಂಟ್ ಆಂಬುಲೆನ್ಸ್ ಇರಲಿ ಎಲ್ಲ ಹಣ ಡ್ರಿಂಕ್ ಮಾಡಿಬಿಟ್ಟು ಗಾಡಿ ಓಡಬಾರ್ದು. ಇದಕ್ಕೆಲ್ಲ ಸೀರಿಯಸ್ ತಗೋಬೇಕು ಗೌರ್ಮೆಂಟ್ ಅವರು. ಇವು ಎಲ್ಲ ಏನಂದ್ರೆ ಪ್ರೈವೇಟ್ ಕಂಪನಿಯವ್ರಿಗೆ ಎಲ್ಲ ಸೀರಿಯಸ್ ಆಗಿ ಜವಾಬ್ದಾರಿ ತಗೋಬೇಕು. ಇದಕ್ಕೆಲ್ಲ ಯಾರು ಅಪಾಯಿಂಟ್ ಮಾಡಿದ್ದಾರೆ ಸರ್? ಆಂಬುಲೆನ್ಸ್ ನಲ್ಲಿ ಪೇಷಂಟ್ ಇಲ್ಲ ಇದ್ರೆ ಏನಕ್ಕೆ ಸೈಲೆಂಟ್ ಏನಕ್ಕೆ ಹಾಕೊಂಡ್ಬರ್ತಾರೆ? ಸೈಲೆಂಟ್ ಏನಕ್ಕೆ ಅದೆಲ್ಲ ತಗೊಳ್ಳಿ ಸರ್. ಆಂಬುಲೆನ್ಸ್ ನಲ್ಲಿ ಪೇಷಂಟ್ ಇಲ್ಲ ಸರ್. ಈ ತರ ಜನ ಲೈಫ್ ಹಾಳಾಗ್ತಾ ಇದ್ರೆ ನಮ್ಮ ಗೌರ್ಮೆಂಟ್ ನಾವು ಒಂದು ಇದು ಮಾಡ್ತೀವಿ. ಏನಕ್ಕೆ ಸೆರೆ ಹಾಕೊಂಡ್ ಬರ್ತಾರೆ? ಅಲ್ಲಿಂದ ಅವರು ಕಾರ ಇದ್ ಮಾಡ್ಕೊಂಡು ಜನ ಲೈಫ್ ಹಾಳಾಗ್ತಾ ಇದೆ. ನಮ್ಗೆ ಡ್ರೈವರ್ ಬೇಕು, ಆಂಬುಲೆನ್ಸ್ ಯಾರು ನಮ್ಗೆ ಬೇಕು. ನಮ್ಮ ಗೌರ್ಮೆಂಟ್ ಮಾಡಬೇಕು, ಆಂಬುಲೆನ್ಸ್ ನಲ್ಲಿ ಡ್ರೈವರ್ ಯಾರು, ಓನರ್ ಯಾರು ದೂರದಿಂದ ಮಾತಾಡಿ. ಸರ್ ಅದು ಗಾಡಿ ಯಾರಿದೆ ಇಲ್ಲಿ ಬರ್ಬೇಕಾ ಸರ್? ಡ್ರೈವರ್ ಎಲ್ಲಿದೆ? ಅದು ಪ್ರೈವೇಟ್ ಆಂಬುಲೆನ್ಸ್ ಬುಕ್ ಮಾಡಿದ್ರೆ ಕರಿ ಅವ್ನು ಬರ್ಬೇಕು. ಈ ಘಟನೆಗೆ ಎಲ್ಲ ಯಾವ್ದಾವ್ದು ಪ್ರೈವೇಟ್ ಆಂಬುಲೆನ್ಸ್ ಕಂಪನಿಗಳು ಎಲ್ಲರಿಗೆ ರಿಮ್ಯಾಂಡ್ ಅಲ್ಲಿ ತಗೋಬೇಕು ಸರ್. ಈ ತರ ಘಟನೆ ಇದು ಲಾಸ್ಟ್ ತಿರ್ಗಾ ಬೆಂಗಳೂರಲ್ಲಿ ಈ ತರ ಘಟನೆ ಆಗ್ಬಾರ್ದು. ಈ ಆಂಬುಲೆನ್ಸ್ ಓನರ್ ಯಾರಿದಾನೆ ಅವ್ನು ಬರ್ಬೇಕು ಸರ್. ಇಲ್ಲಿ ಇದು ಏನಂದ್ರೆ ನಮ್ಮ ಗೌರ್ಮೆಂಟ್ ಅವರು ಇದು ಘಟನೆ ಆಗಿರೋದಕ್ಕೆ ಇದಕ್ಕೆ ಸೀರಿಯಸ್ ಆಗಿ ತಗೊಳ್ಬೇಕು ಸರ್. ಇದು ಪ್ರೈವೇಟ್ ಇರಲಿ ಗೌರ್ಮೆಂಟ್ ಆಂಬುಲೆನ್ಸ್ ಇರಲಿ ಎಲ್ಲ ಹಣ ಡ್ರಿಂಕ್ ಮಾಡಿಬಿಟ್ಟು ಗಾಡಿ ಓಡಬಾರ್ದು. ಇದನ್ನೆಲ್ಲ ಸೀರಿಯಸ್ ತಗೋಬೇಕು ಗೌರ್ಮೆಂಟ್ ಅವರು. ಇವು ಎಲ್ಲ ಏನಂದ್ರೆ ಪ್ರೈವೇಟ್ ಕಂಪನಿಯವ್ರಿಗೆ ಎಲ್ಲ ಸೀರಿಯಸ್ ಆಗಿ ಜವಾಬ್ದಾರಿ ತಗೋಬೇಕು. ಇದಕ್ಕೆಲ್ಲ ಯಾರು ಅಪಾಯಿಂಟ್ ಮಾಡಿದ್ದಾರೆ ಸರ್? ಆಂಬುಲೆನ್ಸ್ ನಲ್ಲಿ ಪೇಷಂಟ್ ಇಲ್ಲ ಇದ್ರೆ ಏನಕ್ಕೆ ಸೈಲೆಂಟ್ ಏನಕ್ಕೆ ಹಾಕೊಂಡ್ಬರ್ತಾರೆ? ಸೈಲೆಂಟ್ ಏನಕ್ಕೆ ಅದೆಲ್ಲ ತಗೊಳ್ಳಿ ಸರ್. ಆಂಬುಲೆನ್ಸ್ ನಲ್ಲಿ ಪೇಷಂಟ್ ಇಲ್ಲ ಸರ್. ಈ ತರ ಜನ ಲೈಫ್ ಹಾಳಾಗ್ತಾ ಇದ್ರೆ ನಮ್ಮ ಗೌರ್ಮೆಂಟ್ ನಾವು ಒಂದು ಇದು ಮಾಡ್ತೀವಿ. ಏನಕ್ಕೆ ಸೆರೆ ಹಾಕೊಂಡ್ ಬರ್ತಾರೆ? ಅಲ್ಲಿಂದ ಅವರು ಇದ್ ಮಾಡ್ಕೊಂಡು ಜನ ಲೈಫ್ ಹಾಳಾಗ್ತಾ ಇದೆ. ನಮ್ಗೆ ಡ್ರೈವರ್ ಬೇಕು, ಆಂಬುಲೆನ್ಸ್ ಯಾರು ನಮ್ಗೆ ಬೇಕು. ನಮ್ಮ ಗೌರ್ಮೆಂಟ್ ಮಾಡಬೇಕು, ಆಂಬುಲೆನ್ಸ್ ನಲ್ಲಿ ಡ್ರೈವರ್ ಯಾರು, ಓನರ್ ಯಾರು ನಮ್ಗೆ ಬೇಕು. ದೂರದಿಂದ ಮಾತಾಡಿ. ಸರ್ ಅದು ಗಾಡಿ ಯಾರಿದೆ ಇಲ್ಲಿ ಬರ್ಬೇಕಾ ಸರ್? ಡ್ರೈವರ್ ಎಲ್ಲಿದೆ? ಅದು ಪ್ರೈವೇಟ್ ಆಂಬುಲೆನ್ಸ್ ಬುಕ್ ಮಾಡಿದ್ರೆ ಕರಿ ಅವ್ನು ಬರ್ಬೇಕು. ಈ ಘಟನೆಗೆ ಎಲ್ಲ ಯಾವ್ದಾವ್ದು ಪ್ರೈವೇಟ್ ಆಂಬುಲೆನ್ಸ್ ಕಂಪನಿಗಳು ಎಲ್ಲರಿಗೆ ರಿಮ್ಯಾಂಡ್ ಅಲ್ಲಿ ತಗೋಬೇಕು ಸರ್. ಈ ತರ ಘಟನೆ ಇದು ಲಾಸ್ಟ್ ತಿರ್ಗಾ ಬೆಂಗಳೂರಲ್ಲಿ ಈ ತರ ಘಟನೆ ಆಗ್ಬಾರ್ದು. ಆಂಬುಲೆನ್ಸ್ ಅವ್ರಿಗೆ ಕೇಸ್ ಇಲ್ಲ ಅಂದ್ರೆ ಹೆಂಗ್ ನೋಡ್ತಾರೆ ಅವರು? ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.